ಇಂದು ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಗೌರಿ ಗಣೇಶ ಹಬ್ಬದ ಒಂದು ಸಂಭ್ರಮ ಜೋರಾಗಿ ಇರ್ತಕ್ಕಂಥದ್ದು. ಮೈಸೂರಿನ ಅಗ್ರಹಾರದಲ್ಲಿರ್ತಕ್ಕಂಥ 101 ಗಣಪತಿ ದೇಗುಲದಲ್ಲಿ ಬೆಳಿಗ್ಗೆಯಿಂದಲೇ ಸ್ವರ್ಣ ಗೌರಿ ರಥವನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಪ್ರಾತಃ ಕಾಲದಲ್ಲಿಯೇ ದೇಗುಲದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಸ್ವರ್ಣ ಗೌರಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಬರ್ತಕ್ಕಂಥ ಮುತ್ತೈದೆ ಭಕ್ತರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಬಾಗಿನ ಸಮರ್ಪಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಆಯುಷ್ಯ ಮತ್ತು ಅವರ ಕ್ಷೇಮಾಭಿವೃದ್ಧಿಗಾಗಿ ಗೌರಿ ಸ್ವರ್ಣ ಗೌರಿಗೆ ಬಾಗಿನಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದಷ್ಟು ಮುತ್ತೈದೆಯರು ಬಂದು ಇಲ್ಲಿ ಗೌರಿಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬಿದಿರಿನ ಮೊರದ ಮೂಲಕ ಅಂದರೆ ಸಾಂಪ್ರದಾಯಿಕವಾಗಿ ಬಿದಿರಿನ ಮೊರದಲ್ಲಿ ಮಂಗಳ ಗೌರಿಗೆ ಬಾಗಿನವನ್ನು ಸಮರ್ಪಣೆಯನ್ನು ಮಾಡಿ ತಮ್ಮ ಪತಿದೇವರು ಮತ್ತು ಮದುವೆ ಆಗಿಲ್ಲದೆ ಇರ್ತಕ್ಕಂಥ ಯುವತಿಯರು ಮುಂದೆ ಒಳ್ಳೆ ಗಂಡನ ಬೇಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಆ ಮಂಗಳ ಗೌರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆಯಿಂದ ಯಾವೆಲ್ಲ ಪೂಜಾ ಕೈಂಕರ್ಯಗಳಾಯಿತು ಮತ್ತು ನಾಳೆ ಗಣೇಶ ಚತುರ್ಥಿಯಂದು ಯಾವೆಲ್ಲ ಪೂಜಾ ಕೈಂಕರ್ಯಗಳು ನಡೆಯುತ್ತೆ 101 ಗಣಪತಿ ದೇವಸ್ಥಾನದಲ್ಲಿ ಅಂತ ತಿಳಿಸ್ಕೊಳ್ಳಿಕ್ಕೆ ನನ್ನೊಟ್ಟಿಗೆ ಸುನಿಲ್ ಕುಮಾರ್ ಶಾಸ್ತ್ರಿ ಅವರಿದ್ದಾರೆ. ಸರ್, ಬೆಳಿಗ್ಗೆಯಿಂದ ಮಂಗಳ ಗೌರಿ ರಥ ಯಾವ ರೀತಿ ನಡೀತು ಮತ್ತು ನಾಳೆ ಯಾವ ರೀತಿ ಇರುತ್ತೆ ಸರ್? ಪ್ರಾತಃ ಕಾಲದಲ್ಲಿ ಪಾರ್ವತಿ ಅಮ್ಮನವರು ಅಂದರೆ ಸ್ವರ್ಣಗೌರಿಯ ಮೂಲ ಅಂಶ ಪಾರ್ವತಿ ಅಮ್ಮನವರು. ಅಲ್ಲಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ರಜತ ಕವಚ ಅಲಂಕಾರ. ಬೆಳಿಗ್ಗೆ 7:30ಕ್ಕೆ ಸ್ವರ್ಣಗೌರಿ ರಥ ಪೂಜೆ ಮಾಡಲಾಯಿತು. ನಂತರ ಮುತ್ತೈದರೆಲ್ಲ ಬಂದು ತಾಯಿಗೆ ಬಾಗಿನವನ್ನು ಕೊಟ್ಟು ಕೈಗೆ ಗೌರಿ ದಾರವನ್ನು ಕಟ್ಟಿಸಿಕೊಂಡು ಪೂಜೆ ಮಾಡ್ಕೊಳ್ತಾ ಹೋಗ್ತಾರೆ. ಸ್ವರ್ಣಗೌರಿ ರಥವನ್ನು ಮುತ್ತೈದೆಯರು ತನ್ನ ಗಂಡನ ಆಯುಷ್ಯ ಅಭಿವೃದ್ಧಿಗೆ ಮತ್ತು ಉದ್ಯೋಗದ ಏಳಿಗೆಗೋಸ್ಕರ ಮಾಡುವಂತಹ ರಥ ಮತ್ತು ಮದುವೆ ಆಗದೇ ಇರುವಂತಹವರು ಕನ್ಯೆಯರು ಒಳ್ಳೆಯ ಗಂಡನ ಪ್ರಾಪ್ತಿಗೋಸ್ಕರ ಸ್ವರ್ಣಗೌರಿ ರಥವನ್ನು ಮಾಡ್ತಾ ಇದ್ದಾರೆ. ಸರ್, ನಾಳೆ ಗಣೇಶ ಚತುರ್ಥಿ ಇದೆ ಸರ್. ಕೇಳಿ 101 ಗಣಪತಿ ದೇವಸ್ಥಾನ ನಾಳೆ ಯಾವೆಲ್ಲ ರೀತಿಯ ಪೂಜಾ ಕೈಂಕರ್ಯಗಳು ನಡೆಯುತ್ತೆ? ಪ್ರಾತಃ ಕಾಲ ಸ್ವಾಮಿಗೆ 5 ಗಂಟೆಗೆ ಪಂಚಾಮೃತ ಅಭಿಷೇಕ ನೆರವೇರುತ್ತದೆ. ನಂತರ 10 ಗಂಟೆಗೆ ಮಹಾರುದ್ರಾಭಿಷೇಕ. ನಂತರ 2:30ಕ್ಕೆ ತೆರೆ ಎಳೆಯುತ್ತಾಗುತ್ತೆ. 4 ಗಂಟೆಗೆ ಮಹಾಮಂಗಳಾರತಿ. ಚಂದವನ ಆಶ್ರಮದ ಸ್ವಾಮೀಜಿ ತ್ರಿನೇತ್ರ ಸ್ವಾಮೀಜಿಯವರಿಂದ ದಿವ್ಯ ಸಮ್ಮುಖದಲ್ಲಿ ಮತ್ತು ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಶ್ರೀವತ್ಸವ ದಿವ್ಯ ಸಮ್ಮುಖದಲ್ಲಿ ಸ್ವಾಮಿಗೆ ಮಹಾಮಂಗಳಾರತಿ ನೆರವೇರುತ್ತದೆ ಸರ್. ನಾಳೆ ಎಲ್ಲ ಕಡೆಯಲ್ಲೂ ಅಂದರೆ ನಗರ ಮತ್ತು ಗ್ರಾಮಾಂತರ ಭಾಗದಲ್ಲೂ ಸಾಕಷ್ಟು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು, ಆಚರಣೆ ಮಾಡುವಂಥದ್ದು ಇರುತ್ತೆ ಸರ್. ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ನಾಳೆ ಯಾವ ಶುಭ ಮುಹೂರ್ತಗಳಿವೆ ಅಂತ? ಬ್ರಾಹ್ಮಿ ಮುಹೂರ್ತನೇ ತುಂಬ ಶ್ರೇಷ್ಠ. ಆಮೇಲೆ ಪುರಾಣದಲ್ಲಿ ಹೇಳಿರೋ ಪ್ರಕಾರ 12 ಗಂಟೆ ಒಳಗೆ ಮಧ್ಯಾಹ್ನ ವ್ಯಾಪ್ತಿ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು. ಅದರೊಳಗೆ ಮಾಡಿದ್ರೆ ಮಾತ್ರ ಒಳ್ಳೆಯ ಫಲ ಸಿಗ್ತದೆ ಅನ್ನೋದು ಗ್ರಂಥದಲ್ಲಿ ಉಲ್ಲೇಖ ಆಗಿದೆ ಸರ್. ಒಳ್ಳೆಯದು. ಇದಿಷ್ಟು ಸುನಿಲ್ ಕುಮಾರ್ ಶಾಸ್ತ್ರಿ ಅವರ ಮಾತಾಗಿರ್ತಕ್ಕಂಥದ್ದು. ಇನ್ನು ಮುಂದಾನೆಯಿಂದಲೇ ಮಂಗಳ ಗೌರಿ ರಥವನ್ನು ಮಾಡಲಾಗ್ತಿದೆ. ನಾಳೆ ಕೂಡ ಗಣೇಶ ಚತುರ್ಥಿ ಇರುವಂಥ ಸಂದರ್ಭದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಗಣೇಶ ಮೂರ್ತಿಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ 12 ಗಂಟೆಯ ಸುಮಾರಿಗೆ ಮಹಾಮಂಗಳಾರತಿಯನ್ನು ನೆರವೇರಿಸಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ಅಶ್ವರ್ಗ ನ್ಯೂಸ್, ಮೈಸೂರು.